ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೀಣಾಸ್ ಗ್ಯಾಲರಿ. ನಾನಿವತ್ತು ಮೆಂತೆ ತಾಲಿಪಟ್ಟು ಮಾಡೋ ರೆಸಿಪಿನ ತೋರಿಸ್ಕೊಡತ್ತೀನಿ. ಮೊದಲು ಹಸಿ ಖಾರ ರೆಡಿ ಮಾಡ್ಕೋಬೇಕಂಥೇಳಿ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಉಪ್ಪು, ಜೀರಿಗೆ ಹಾಕ್ಕೊಂಡು ಗ್ರೀನ್ ಚಿಲ್ಲಿ ಪೇಸ್ಟ್ ರೆಡಿ ಮಾಡ್ಕೊಂಡೀನಿ. ಇವಾಗ ಒಂದು ಬೌಲಿಗೆ ಸಣ್ಣ ಬಟ್ಲಿನ ಅಳತೆ ಇರುವಂಥ ಚಮಚೆ ತೊಗೊಂಡು ಆ ಚಮಚೆಲೆ 3 ಚಮಚೆನ ಜೋಳದ ಹಿಟ್ಟು ಹಾಕ್ಕೊಳತ್ತೀನಿ. ಇವಾಗ ಅದೇ ಚಮಚೆಯಿಂದ ಅಳತೆ ಮಾಡಿ 2 ಚಮಚೆ ಗೋಧಿ ಹಿಟ್ಟು ಹಾಕ್ಕೊಂಡೀನಿ. 1 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಂಡೀನಿ. ಮತ್ತು ಹಸಿ ಖಾರನ 3 ಸ್ಪೂನ್ ಹಾಕ್ಕೊಂಡೀನಿ. ಖಾರ ಕಡಿಮೆ ಬೇಕಿದ್ರೆ ಕಡಿಮೆನೂ ಹಾಕೋಬೋದು. ಸ್ವಲ್ಪ ಉಪ್ಪು, ಜೀರಿಗೆ, ಅಜ್ವಾನ ಮತ್ತು ಬಿಳಿ ಎಳ್ಳು ಹಾಕ್ಕೊಂಡೀನಿ. ಸ್ವಲ್ಪ ಅರಿಶಿನ ಪುಡಿ. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಮೆಂತ್ಯ ಸೊಪ್ಪು ಹಾಕ್ಕೊಳತ್ತೀನಿ. ಮತ್ತು 2 ಸಣ್ಣಾಗಿ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡಿ ಹಾಕ್ಕೊಂಡೀನಿ. ಆಮೇಲೆ 1 ಸೌತೆಕಾಯಿನ ಈ ಥರ ಹೆರೆದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳತ್ತೀನಿ. ಸೌತೆಕಾಯಿ ರಸನೂ ತೆಗಿಯೋಂಗಿಲ್ಲ, ಅದನ್ನು ಹಾಕೋಬೇಕು. ಅದರೊಳಗಡೆ ಫಸ್ಟ್ ಎಷ್ಟಾಗುತ್ತೆ ಅಷ್ಟು ಹಿಟ್ಟು ನಾದ್ಕೋಬೇಕು. ಮೇಲೆ ಎಷ್ಟು ನೀರು ಬೇಕಲ್ಲ ಅಷ್ಟಷ್ಟೇ ನೋಡ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೋಬೇಕು. ಇದನ್ನು ಇದಕ್ಕೆ ಎಷ್ಟು ನೀರು ಬೇಕು ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಿಟ್ಟನ್ನು ನಾದ್ಕೋಬೇಕು. ಒಮ್ಮೆ ನೀರು ಹಾಕ್ಕೊಳ್ಳೋಂಗಿಲ್ಲ. ನೋಡ್ರಿ, ಇವಾಗ ಹಿಟ್ಟು ರೆಡಿ ಆಯ್ತು. ಇದನ್ನು ನಾನು ಅರ್ಧ ತಾಸು ನೆನೆಯಕ್ಕೆ ಇಟ್ಟೇನಿ. ಅರ್ಧ ತಾಸು ಆದಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡು ಅದಕ್ಕೆ ಎಣ್ಣೆ ಹಚ್ಕೊಂಡೀನಿ. ಮೀಡಿಯಮ್ ಸೈಜ್ ಒಳಗಡೆ ಉಳ್ಳಿ ಮಾಡ್ಕೊಂಡು ಅದಕ್ಕೆ ಮೇಲೇನು ಸ್ವಲ್ಪ ಎಣ್ಣೆ ಹಚ್ಕೊಂಡೀನಿ. ಇವಾಗ ಇದನ್ನು ಈ ಥರ ಬಡಿದು ರೆಡಿ ಮಾಡ್ಕೋಬೇಕು. ಮೀಡಿಯಮ್ ಸೈಜ್ ಒಳಗಡೆನೇ ಮಾಡ್ಕೊಳತ್ತೀನಿ, ಅಂದ್ರೆ ತವೆಗೆ ಹಾಕೋಕ್ಕಿದು ಈಸಿ ಆಗ್ತೈತೆ ಅಂಥೇಳಿ. ನೋಡ್ರಿ, ಇದೀಗ ರೆಡಿ ಆಗೈತಿ. ತವೆನೂ ಕಾಸಕ್ಕಿಟ್ಟಿದ್ದೆ, ಬಿಸಿ ಆಗೈತಿ. ಅದಕ್ಕೆ ಎಣ್ಣೆ ಹಚ್ಚಿ ಈ ಥರ ತಕ್ಕೊಂಡು ತವೆಗೆ ಹಾಕೋಬೇಕು. ಇದನ್ನು ಸ್ವಲ್ಪ ಜಾಸ್ತಿ ಫ್ಲೇಮ್ ಒಳಗಡೆನ ಬೇಯಿಸ್ಕೊಂಡ್ರೆ ಚಲೋ ತಂಗೆ ಬೇಯ್ತೈತಿ. ಸ್ವಲ್ಪ ಮೇಲೇನು ಎಣ್ಣೆ ಹಾಕಿ ಉಲ್ಟಾ ಹೊಳಿಸಿ ಮೇಲ್ಗಡೆ ಭಾಗನೂ ಬೇಯಿಸ್ಕೋಬೇಕು. ಇಷ್ಟ ಆಯ್ದ್ರೆ ಮೆಂತೆ ತಾಲಿಪಟ್ಟು ರೆಡಿ ಆಗ್ತೈತಿ. ಇದನ್ನು ಮೊಸರು ಜೊತೆಗೆ ಟೇಸ್ಟ್ ಮಾಡಿರಿ. ಥ್ಯಾಂಕ್ ಯು.